13 ವರ್ಷಗಳಿಂದ ಕೋಮಾದಲ್ಲಿದ್ದ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಹರೀಶ್ ರಾಣಾಗೆ ಇವತ್ತು ಮುಕ್ತಿ ಸಿಕ್ತು. ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಗಾಜಿಯಾಬಾದ್ನ ಬ್ರಹ್ಮಕುಮಾರಿ ಕೇಂದ್ರದ ಕುಮಾರಿ ಲವ್ಲಿ ಅವರು ನಗೆ ಬೀರುತ್ತಾ ಹರೀಶಿನ ಹಣೆಗೆ ಒಂದು ತಿಲಕವನ್ನು ಇಟ್ಟು ಆತನಿಗೆ ಹೇಳಿದ್ರು, ಎಲ್ಲರನ್ನೂ ಕ್ಷಮಿಸ್ಬಿಡು, ಹಾಗೆ ಎಲ್ಲರಲ್ಲೂ ಕ್ಷಮೆ ಕೇಳ್ಬಿಡು, ಶಾಂತಿ ಪ್ರಾಪ್ತಿಯಾಗಲಿ ಅಂತ. ಆತ ಆ ಸಂದರ್ಭದಲ್ಲಿ ಅದನ್ನು ಕಣ್ಣು ಮಿಟಿಕಿಸುವ ಪ್ರಯತ್ನ ಮಾಡಿದ ಅಂತ ಅನ್ನಲಾಗಿದೆ. ಒಟ್ಟಿನಲ್ಲಿ ಅವರು ಹೊರಟ. ಆತನ ತಂದೆ ಮಗನನ್ನು ಕಳಿಸ್ಕೊಡೋಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ, ಬಟ್ ಅನಿವಾರ್ಯವಾಗಿ ನಾವು ಈ ತೀರ್ಮಾನಕ್ಕೆ ಬರಬೇಕಾಗಿ ಬಂತು, ಸುಪ್ರೀಂ ಕೋರ್ಟ್ಗೆ ಹೋದ್ವಿ ಅಷ್ಟೇ ತಂದು. ನಾಳೆ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ. 13 ವರ್ಷಗಳ ಹಿಂದೆ ಆತ ಮಹಡಿಯಿಂದ ಬಿದ್ದು ಈ ಪರಿಸ್ಥಿತಿ ಬಂದು ವರ್ಚುವಲಿ ತರಕಾರಿಯಾಗೋಗಿದೆ. ಈ ಇಡೀ ದೃಶ್ಯ ಮತ್ತು ಘಟನೆ ಯಾರಿಗೆ ಆದರೂ ಒಪ್ಪಿಗೆ ಆಗದೇ ಇರಬಹುದು. ನಾವೇ ಹೀಗೆ ಮಾಡ್ತೀವಾ ಅನ್ನೋದಕ್ಕೆ, ಬಟ್ ಅದಕ್ಕೆ ಬೇರೆ ದಾರಿ ಇರ್ತಿರಲಿಲ್ಲ ಅಂತ ವಾದ. ಎಷ್ಟೋ ಸರಿ ಕೆಲವು ಫ್ಯಾಮಿಲಿಗಳಲ್ಲಿ ಕೆಲವ್ರುಗಳಿಗೆ ಹೇಳ್ತಾರೆ, ಇದಕ್ಕೆ ಚಿಕಿತ್ಸೆ ಕೊಡಿಸ್ತಾ ಕೂತ್ಕೋತಾ ಇದ್ದರೆ ಇನ್ನು 10 ತಲೆಮಾರದನ್ನು ತೀರಿಸ್ತಾ ಕೂತ್ಕೋಬೇಕಾಗ್ಬೋದು ಅಂತ. ಅದನ್ನೇ ನಾನು ಆಸ್ಪತ್ರೆಗಳ ಖರ್ಚು ವೆಚ್ಚದ ವಿಚಾರದಲ್ಲಿ ಕೆಲವು ಸರಿ ಹೇಳಿದ್ದಿದ್ದು. ಕೆಲವು ಸರಿ ಯಾರಾದರೂ ಆಸ್ಪತ್ರೆಗೆ ಸೇರಿದ್ರೆ ಬದುಕಿದವರು ತಮ್ಮ ಜೀವನ ಪರ್ಯಂತ ಆ ಆಸ್ಪತ್ರೆಯ ಇದನ್ನು ತೀರಿಸ್ತಾ ಇರಬೇಕಾಗತ್ತೆ. ದ್ಯಾಟ್ಸ್ ಎ ಪ್ರಾಬ್ಲಮ್. ಇದಕ್ಕೆ ಸ್ಟ್ರಾಂಗ್ ಗೌರ್ನಮೆಂಟಲ್ ಸಿಸ್ಟಮ್ಸ್ ಇರಬೇಕು, ನಮ್ಮಲ್ಲಿ ಇಲ್ಲ. ಏನೇ ಎಸ್ CM ದಿನ ಪಾರ್ಟಿ ಅಂತೆ 16 ಜನ 6 ವರ್ಷ ಪೂರೈಸೋ ಸಂದರ್ಭದಲ್ಲಿ ಅವ್ರು ಕೊಟ್ಟರಂತೆ, ಈಗ ಇವ್ರು ಕೊಡ್ತಿದ್ದಾರಂತೆ ಆಪ್ತರಿಗೆ. ಓಕೆ, ಸೊ ಈಗ ನಾಳೆ ಅವ್ರು ಯಾರನ್ನು ಕರೆದಿದ್ದಾರೆ, ಅವರು ಸಿದ್ದರಾಮಯ್ಯನವರ ಆಪ್ತರು. ಉಳಿದವರೇನು ವಿರೋಧಿ ಅಂತನಾ ಗೊತ್ತಿಲ್ಲ ನನಗೆ ಹೆಂಗೆ ಗೊತ್ತು. ಇರಾನ್ ಅಧ್ಯಕ್ಷರಿಗೆ ಫೋನ್ ಮಾಡಿ ಕೇಳ್ಕೊತೀನಿ, ಅವರೇ ಸರಿ ಇದಕ್ಕೆಲ್ಲ ತೀರ್ಮಾನ ಕೊಡೋಕ್ಕೆ. ಮತ್ತು ಇನ್ನೇನು ಹೇಳಿ, ಆಪ್ತರೆಂದು 14 ಜನ ಕರೆದ್ರು ಅಂದರೆ ಉಳಿದವ್ರು ಏನು ಹಂಗಾರೆ, ಏನಾದರೂ ಉತ್ತರ ಇರಬೇಕಲ್ಲ ಅದಕ್ಕೆ. ಆರ್ಡಿನರಿ ಗೆಳೆಯರು, ಸಿಂಪಲ್ ಸಹೋದ್ಯೋಗಿಗಳು, ಪಕ್ಷದ ಸಹನಾಯಕರು, ಏನಾದ್ರು ಒಂದಿರಬೇಕು. ಆಪ್ತರಲ್ಲ ಅಂತಂತೂ ಪ್ರೂವ್ ಆಯ್ತಾ? ಇಷ್ಟು ಜನ. ಎಸ್. ಮಂಡ್ಯದಲ್ಲಿ ಕೈಗಾರಿಕಾ ಸ್ಥಾಪನೆ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಧ್ಯೆ ಕಿತ್ತಾಟಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕೇಂದ್ರದ ಭಾರಿ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಸೂಚನೆ ಮೇರೆಗೆ ARAI ಘಟಕ ಸ್ಥಾಪನೆಗೆ ಮಂಡ್ಯದಲ್ಲಿ ಕೇಂದ್ರ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಒಟ್ಟು 105 ಎಕರೆ ಪ್ರದೇಶವನ್ನು ಗುರುತಿಸಿದ್ದಾರೆ. ಈ ಬಗ್ಗೆ ಸಕಾರಾತ್ಮಕ ಅಭಿಪ್ರಾಯ ವ್ಯಕ್ತವಾಗಿದೆ ಅಂತ ಕೂಡ ಕೇಂದ್ರ ಅಧಿಕಾರಿಗಳು ಮಾಡಬೇಕು. ಒಳ್ಳೆದಾಗದ್ರೆ ಜಾಗ ಕೊಡಿ, ಜಾಗ ಗುರುತಿಸಿಯೇ ನಾವು ಮಾಡ್ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳಿತ್ತಂತ. ಅದಕ್ಕೆ ಅವ್ರು ಯಾಕೆ ಗುರುತಿಸ್ಬೇಕು? ಕುಮಾರಸ್ವಾಮಿಗೆ ತಲೆಕೆಟ್ಟಿದೆಯಾ ಜಾಗ ಗುರುತಿಸೋಕ್ಕೆ? ಇಟ್ಸ್ ಎ ಪ್ರಿನ್ಸಿಪಲ್ ಜಾಬ್ ಆಫ್ ದಿ ಸ್ಟೇಟ್ ಗೌರ್ನಮೆಂಟ್. ಯಾವನು ಹೇಳ್ದವನು ಅವ್ನು ಇಡಿಯಟ್ ಥರ ಜಾಗ ಗುರುತಿಸ್ಕೊಂಡು ನೀನು ತಗೋ ಹೋಗೋನಕ್ಕೆ? ದಟ್ಸ್ ನಾಟ್ ದಿ ಜಾಬ್ ಆಫ್ ಕುಮಾರಸ್ವಾಮಿ. ರಾಜಕಾರಣ ಮಾಡೋದಕ್ಕೆ ಕೋತಿಗಳ ಥರ ಆಡಿದ್ರೆ ಯಾರೇನು ಮಾಡೋಕ್ಕಾಗತ್ತೆ? ಆಡ್ಕೊ ಅನ್ಬೇಕು. ಸ್ಟೇಟ್ ಹ್ಯಾಸ್ ಟು ಐಡೆಂಟಿಫೈ, ಅದರ್ ಸೈಡ್ ಎಷ್ಟು ರಿಕ್ವೆಸ್ಟ್ ಅದನ್ನು, ನಮಗೆ ಎಷ್ಟು ಜಾಗ ಬೇಕು, ಏನು ಪ್ಲ್ಯಾನು, ಏನು ಮಾಡ್ತೀವಿ ಅಂತ. ಅದಕ್ಕೆ ಸೂಕ್ತವಾದ ಸ್ಥಳವನ್ನು ಗುರುತಿಸುವಂತಹ ಕೆಲಸ, 2-3 ಆಪ್ಷನ್ಸನ್ನು ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರದ್ದು. ಅವ್ರು ಮಾಡ್ಕೊಳ್ಳಿ ಅನ್ನೋಕ್ಕಾರ್ಥ ಅಲ್ಲ ಅದು ಕೆಲಸ. ದ್ವಿತೀಯ PUC ಯಾರು ಆಗಿರಲಿ, ನಾಳೆ ಇದನ್ನೇ ಹೇಳೋದು. ದ್ವಿತೀಯ PUC ಪರೀಕ್ಷೆಯಲ್ಲಿ ಇಂದು ಕಂಪ್ಯೂಟರ್ ಸೈನ್ಸ್ ಪರೀಕ್ಷೆ ನಡೀತು. ಹಾಸನದ ಬೇಲೂರು ನಗರದಲ್ಲಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪರೀಕ್ಷಾ ಕೇಂದ್ರದವರು ರೆಗ್ಯುಲರ್ ಪೇಪರ್ ಕೊಡೋ ಬದಲು ರಿಪೀಟರ್ಸ್ ಕೊಡೋ ಪೇಪರ್ನ ಮಕ್ಕಳು ಕೊಟ್ಬಿಟ್ಟಿದ್ದಾರೆ. 6 ಜನಕ್ಕೆ ವಿದ್ಯಾರ್ಥಿನಿಯರಿಗೆ. ಅವರು ಪರದಾಡೋಗ್ಬಿಟ್ಟಿದ್ದಾರೆ ಉತ್ತರ ಬರೆಯೋಕ್ಕೆ. ಆಚೆ ಬಂದು ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗಿದೆ ನಮ್ಮ ಪೇಪರು ಆ ಪೇಪರು ಬೇರೆ ಬೇರೆ ಅಂತ. ಹೋಗಿ ಹೇಳಿದ್ದಕ್ಕೆ ಅವ್ರನ್ನ 1:30 2 ಗಂಟೆ 10 ನಿಮಿಷದವರೆಗೆ 40 ನಿಮಿಷ ಕೂರಿಸ್ಬಿಟ್ಟು ಮತ್ತೆ ಹಳೆ ಪೇಪರ್ ಕೊಟ್ಬಿಟ್ಟು ಬರೆಸಿದ್ದಾರೆ. ನೋ, ಆ ಟೀಚರ್ಗಳು ಮತ್ತು ಆ ಮೇಲ್ವಿಚಾರಕರನ್ನ ಸಸ್ಪೆಂಡ್ ಮಾಡಬೇಕು. ಮುಖಾಮೂತಿ ನೋಡದೆ ಅವ್ರುಗಳಿಗೆ ಮಾನ ಮರ್ಯಾದೆಯನ್ನು ಹರಾಜಾಕಬೇಕು. ಅವ್ರುಗಳಿಗೆ ಫೂಲ್ಗಳವರು ಮಾಡಿದವರು ಆಟ ಆಡಿದ್ದಾರೆ 6 ಜನದ ಜೊತೆ. 40 ನಿಮಿಷದಲ್ಲಿ ಅವ್ರ ಎಕ್ಸಾಮನ್ನು ನೀವು ಕಂಪ್ಲೀಟ್ ಮಾಡೋಕ್ಕೆ ನೀನು ಯಾವನು ಅಂತ ಕೇಳಬೇಕು ಅವನಿಗೆ, ಇಡಿಯಟ್ಗೆ, ಅವನು ಮಾಡಿದವನಿಗೆ. ನೀನು ಯಾವನು ತೀರ್ಮಾನ ಮಾಡೋಕ್ಕೆ 40 ಮಿನಿಟ್ಸಲ್ಲಿ ಎಕ್ಸಾಮ್ ಬರೀಬೇಕು ಅವರು ಅಂತ? ಅವ್ರಿಗೆ ಬೇರೆ ಪೇಪರ್ ಸೆಟ್ ಮಾಡಿ ಕೊಡಬೇಕು ಫುಲ್ ಟೈಮಲ್ಲಿ. ಅವ್ರಿಗೆ ಮಾಡೋಕ್ಕೆ ಬರಲ್ಲ. ನಿಮ್ಮ ತಾತನ ನಿನ್ನ ಮಕ್ಕಳನ್ನ ಕಳಿಸು, ಅದೇ ಮಾಡ್ತೀವಿ ಅಂತ ಅನ್ಬೇಕು ಇದನ್ನು ಮಾಡಿದವನಿಗೆ. ಕೋತಿಗಳು ತೊಗೊಂಬಂದು ಇಡಿಯಟ್ಗಳು. ಎಸ್. 10 ರಾಜ್ಯಗಳ 37 ರಾಜ್ಯಸಭಾ ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೀತು. 22 ಜನ ವಿರೋಧವಾಗಿ ಆಗಿದೆ. 11ಕ್ಕೆ ನಡೀತು. ಬಿಹಾರದ 5, ಒಡಿಸ್ಸಾದ 4, ಹರಿಯಾಣದ 2. ಒಡಿಸ್ಸಾನಲ್ಲಿ ಒಂದಿಷ್ಟು ಕ್ರಾಸ್ ವೋಟಿಂಗ್ ಆಗಿದೆ. ಅದೇ ಇಲ್ಲಿ ಬೆಂಗಳೂರಲ್ಲಿ ಏನೋ ಗಲಾಟೆ ಎಲ್ಲ ಆಯ್ತಲ್ಲ. ಇದು ನೋಡೋಣ ಈಗ ಏನಾಗುತ್ತೆ ಅಂತ. ಅಲ್ಟಿಮೇಟ್ಲಿ BJPಗೆ ಹೈಯೆಸ್ಟ್ ಸಿಗುತ್ತೆ. ಅವ್ರಿಗೆ ಮೆಜಾರಿಟಿ ಇನ್ನೂ ಚೆನ್ನಾಗಾಗುತ್ತೆ ರಾಜ್ಯಸಭೆಯಲ್ಲಿ. ಅವ್ರದನ್ನು ಎಂಜಾಯ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಮಧ್ಯ ವೆಸ್ಟ್ ಬೆಂಗಾಲ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಟಿಕೆಟ್ಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ವಿರುದ್ಧ ಅವರು ಸುವೆಂದು ಅಧಿಕಾರಿ ಭವಾನಿಪುರದಲ್ಲೂ ಸೆಣಸ್ತಾರಂತೆ. ಹೋದ ಸರಿನೂ ಸಾಹೇಬ ಫೈಟ್ ಮಾಡಿ ಅವ್ರಿಗೆ ಸೋಲಿಸ್ಬಿಟ್ಟಿದ್ರು.
ಹೋದ್ ಸರಿ ಅಲ್ವಾ ನಂದಿಗ್ರಾಮದಲ್ಲಿ ಈಗೂ ಮಾಡ್ತಾರಂತೆ. ಒಳ್ಳೆಯದು, ಸಂತೋಷ. ರಾಜ್ಯದ ಉಪಚುನಾವಣೆ ಕದನ ಬಿಸಿ ಇರ್ತಾ ಇದ್ದು ಬಾಗಲಕೋಟೆ, ದಾವಣಗೆರೆ ದಕ್ಷಿಣಕ್ಕೆ ಏಪ್ರಿಲ್ 9ಕ್ಕೆ ಎಲೆಕ್ಷನ್ ನಡೆಯುತ್ತೆ. ಮೇಟಿ, ಶಾಮನೂರು, ಶಿವಶಂಕರಪ್ಪ ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ ಕಾಂಗ್ರೆಸ್ ಕಿತ್ತಾಟವೇ ನಮಗೆ ವರವಾಗುತ್ತೆ ಅಂತ ಬಿಜೆಪಿ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಡೋಕೆ ಮುಂದಾಗಿದ್ರೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ವೀರಣ್ಣ ಚಣತ್ತಿಮಠಗೆ ನೀಡುವಂತಹ ಸಾಧ್ಯತೆ ಇದೆ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಆಕಾಂಕ್ಷಿಗಳು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಶಾಮನೂರು ಕುಟುಂಬ ವರ್ಸಸ್ ಮುಸ್ಲಿಂ ಮುಖಂಡರು ಅನ್ನೋ ರೀತಿ ಆಗಿದೆ. ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಪೊಲೀಸ್ ಮೇಲೆ ಒಬ್ಬ ಖದೀಮನೊಬ್ಬ ಡೆಡ್ಲಿ ರೋಡ್ ರೇಜ್ ಮಾಡಿದ್ದಾನೆ. ಚುನಾವಣೆ ಘೋಷಣೆ ಆದ ಕಾರಣದಲ್ಲಿ ಅವ್ರು ಚೆಕ್ ಪೋಸ್ಟಲ್ಲಿ ನಿಂತ್ಕೊಂಡು ಪರೀಕ್ಷೆ ಮಾಡ್ತಿದ್ರು. ಅವನು ಯಾರಪ್ಪ ಪಾಷಾ ಅಂತೆ, ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗ್ತಿದ್ದಂತೆ. ಚೆಕ್ ಪೋಸ್ಟಲ್ಲಿ ಇರಿಸಿದಾಗ ನಿಲ್ಲಿಸದೆ ಹೆಡ್ ಕಾನ್ಸ್ಟೇಬಲ್ನ ಬ್ಯಾನೆಟ್ ಮೇಲೆ ಹಾಕ್ಕೊಂಡು ಸುಮಾರು ದೂರ ಹೋಗಿದ್ದಾನೆ. ಆಮೇಲೆ ಹಿಡಿದಾಕಿದ್ದಾರೆ. 2.26 ಲಕ್ಷ ಮೌಲ್ಯದ 990 kg ಗುಟ್ಕಾ, ಮದ್ಯ ಎಲ್ಲ ಸೀಸ್ ಮಾಡಿ ಮನೆಗೆ ಕಳಿಸಿದ್ದಾರೆ. ಮಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ರಿ. ಆ ಕೋತಿ ಕಚಡಾನ ಬ್ಯಾನೆಟ್ಗೆ ಹಾಕ್ಬಿಟ್ಟು 8 ಕಿಲೋಮೀಟ್ರ್ ಓಡಿಸ್ಬೇಕಾಗಿತ್ತು ಕಾರ್ನ. ಅವ್ನು ಲಬ 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 ಬಡ್ಕೋಬೇಕಾಗಿತ್ತು ಅವನು ಕೋತಿಗೆ. ಆಮೇಲೆ ಬ್ರೇಕ್ ಆಗಿ ಬೀಳಿಸ್ಬಿಟ್ಟು ಮೈ ಕೈಲ್ಲ ತರ್ಚ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು ಅವನಿಗೆ. ಆಮೇಲೆ ಅರೆಸ್ಟ್ ಮಾಡಬೇಕಿತ್ತು ಅವನನ್ನು. ಚೀನಾದ ವಿರೋಧದ ಬೆನ್ನಲ್ಲಿ ಸಲ್ಮಾನ್ ಖಾನ್ ಅಭಿನಯದ ಬ್ಯಾಟಲ್ ಆಫ್ ಗಲ್ವಾನ್ ಹೆಸರನ್ನ ಮಾತೃಭೂಮಿಯಿಂದ ಬದಲಾಯಿಸಿದ್ದಾರೆ. ಅದೇನೋ ಶಾಂತಿಯನ್ನು ಪ್ರೇರಿಸುವ ನಿಟ್ಟಿಂದ ಹಿಂಗೆ ಮಾಡಿದ್ದೀವಿ ಚಿತ್ರತಂಡ ಅಂತಿನ ಹೇಳ್ಕೊಂಡಿದ್ದಾರೆ ಅವರು. ಬಿಡುಗಡೆ ಏನೋ ಮುಂದಕ್ಕೆ ಹೋಗಿದೆಯಂತೆ. ಅದಕ್ಕೆ ಕಾಂಗ್ರೆಸ್ನವರು ತಾರಿಕ್ ಅನ್ವರ್ ಯಾರೋ ಇದು ನಾವು ಹೆಂಗೆ ಸರೆಂಡರ್ ಆಗಿಬಿಟ್ಟಿದ್ದೀವಿ ಅಂತ ತೋರಿಸಿದೆ. ಅಯ್ಯೋ ಸುಮ್ಮನೆ ಕೂತ್ಕೊಳ್ರಪ್ಪ, ಕಂಡಿದ್ದಕ್ಕೆ ಫಿಲಮ್ ಅವ್ನು ಮಾಡ್ಕೊಂಡ್ರೆ ಯಾವನ್ರಿ ಏನ್ರಿ ಮಾಡೋಕ್ಕಾಗತ್ತೆ. ಅದಕ್ಕೆ ಒಂದು. ಎರಡನೇದು, ಈಗ ಏನಾಯಿತು, ಚೇಂಜ್ ಆಗ್ಬಿಟ್ಟು ಫಿಲಮ್ನ ಕಂಟೆಂಟ್ ಚೇಂಜ್ ಆಗದೆ ಇದ್ದರೆ, ಜನಕ್ಕೆ ಆ ಮೆಸೇಜ್ ಇದ್ದರೆ 1 2 3 ಅಂತ ಹೆಸರಿಟ್ಟರು ಹೋಗಿ ನೋಡ್ತಾರೆ. ಬಂದ್ಬಿಟ್ಟು ಗುರು 1 2 3 ಸಖತ್ತಾಗಿದೆ ಅಮ್ಮ ಅಂತಾರೆ. ಅವ್ರಿಗೇನು ಅದೇ ಬೇಕು ಅಂತ ಏನಿಲ್ಲ ಅವ್ರಿಗೀಗ. ಅದು ಒಂದಷ್ಟೇ. ಈಗ ಇಷ್ಟೆಲ್ಲ ಪಬ್ಲಿಸಿಟಿ ಆದಮೇಲೆ ಅವ್ರಿಗೆ ಗೊತ್ತಿಲ್ವೇ ಓ ಬ್ಯಾಟಲ್ ಆಫ್ ಗಲ್ವಾನ್ನೇ ಮಾತೃಭೂಮಿ ಅಂತ. ನಮ್ಮ ಜನ ಇವತ್ತು ಚುಚ್ಕೊಂಡು ನೋಡೋ ಗಿರಾಕಿಗಳು. ಎಲ್ಲಾನು ಗೊತ್ತು. ಹಾಂ, ಎಸ್.